ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿರಿ, ಪಾತ್ರೆ ಮುಟ್ಬೇಡ. ನೀನು ಅಡ್ಗೆ ಮಾಡು, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಅಡ್ಗೆನಾ? ಸಂಧ್ಯಾ, ಅಡ್ಗೆ ಮಾಡೋದಕ್ಕೆ ಪಾತ್ರೆಗಳು ಬೇಡವಾ? ತೊಳ್ಕೊಟ್ಬಿಡ್ತೀನಿ ನೀರು. ಅಯ್ಯೋ ಬೇಡ ಸಿರಿ, ನೀನು ಅಡ್ಗೆ ಶುರು ಮಾಡ್ಕೋ. ಪಾತ್ರೆ ತೊಳೆಯಕ್ಕೆ ಅಂತಾನೆ ಬೇರೆಯವ್ರಿದ್ದಾರೆ. ಬೇರೆಯವ್ರಿದ್ದಾರಾ? ಏನ್ ಹೇಳ್ತಿದ್ಯಾ ಸಂಧ್ಯಾ? ಪಾತ್ರೆ ತೊಳೆಯೋದಕ್ಕೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡಿದ್ಯಾ ಹೇಗೆ? ಹಾಗೆ ಅನ್ಕೋ. ಸುಮ್ಮನೆ ಕೂತ್ ತಿನ್ನೋ ಬದಲು ತಿನ್ ಪಾತ್ರೆನ ತೊಳೆದ್ರೆ ಆರೋಗ್ಯವಾಗೂ ಇರ್ತಾರೆ, ಊಟ ಮೈಕ್ ಹತ್ತಾಗೂ ಆಗತ್ತೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಸಂಧ್ಯಾ ನೀನು? ಸಿರಿ, ನಂಗೊಂದು ಲೋಟ ಬಿಸಿ ಬಿಸಿಯಾಗಿ ಶುಂಠಿ ಹಾಕಿ ಟೀ ಮಾಡ್ಕೊಡ್ತೀಯಮ್ಮ? ಮಾವ, ಪಾತ್ರೆಗಳೆಲ್ಲ ಹಾಗೇ ಇದೆ. ಟೀ ಮಾಡಕ್ಕೆ ಪಾತ್ರೆಗಳೇ ಇಲ್ಲ. ಸ್ವಲ್ಪ ತೊಳೆದು ಕೊಡ್ತೀರಾ? ಸೊಸೆ ಮುದ್ದು ಹೇಳ್ತಿದ್ದಾಳೆ ಅಂದ್ರೆ ಇದರಲ್ಲಿ ಏನೋ ವಿಷಯ ಇದೆ ಅಂತಾನೆ ಅರ್ಥ. ನಾನೀಗ ಪಾತ್ರೆಗಳನ್ನ ತೊಳೆದ್ರೆ ಮನೆಯವ್ರ ಮುಂದೆ ಒಳ್ಳೆಯವನಾಗಬಹುದು. ಅಯ್ಯೋ, ಅವ್ರ ಪಾತ್ರೆ ತೊಳೆಯೋದ ಬೇಡ ಸಂಧ್ಯಾ. ಯಾಕಮ್ಮ ಬೇಡ? ಅಲ್ಲ, ನಾವು ತಿಂದಿರೋ ಪಾತ್ರೆಗಳನ್ನ ನಾವು ತೊಳೆಯೋದ್ರಲ್ಲಿ ತಪ್ಪೇನಿದೆ? ನೋಡ್ತಾ ಇರೋ, ಫಳ 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 ಅಂತ ಹೊಳಿಬೇಕು. ಹಾಕಿ ತೊಳಿತೀನಿ. ಬನ್ನಿ ನೀವಿಬ್ರು ಈ ಕಡೆ. ಹೋಗಿ ಹೋಗಿ ಹೋಗಿ. ಅಂಕಲ್, ಇದೆಲ್ಲ ಏನು ಬೇಡ ಬಿಡಿ ಅಂಕಲ್, ನಾನೇ ಪಾತ್ರೆ ತೊಳಿತೀನಿ, ನೀವು ಬನ್ನಿ ಈ ಕಡೆ. ಸಿರಿ, ನಿನ್ಗೆ ಹುಷಾರಿಲ್ಲ ಅಂದ್ರೂ ಯಾಕೆ ರಿಸ್ಕ್ ತಗೊಳ್ತಿದ್ಯಾ? ಮಾವ ಯಾವಾಗ್ಲೂ ಈ ಮನೆಯವ್ರಿಗೆ ಒಳ್ಳೇದನ್ನೇ ಬಯಸ್ತಾರೆ, ಅಂಥದ್ರಲ್ಲಿ ಈ ಪಾತ್ರೆಗಳನ್ನ ತೊಳಿಯಲ್ವಾ? ನಾನಿರುವಾಗ ನೀವು ಯಾಕೆ ಯೋಚನೆ ಮಾಡ್ತೀರಿ? ಹಾಯಾಗಿ ಕುಳಿತೀರಿ ನೀವು ರಾಣಿಯರ ಹಾಗೆ, ಮಹಾರಾಣಿಯರ ಹಾಗೆ. ಆಯಾಸ ಪಡೆದಿರಿ ನೀವು ನೋಡುತ್ತಾ ಹೀಗೆ. ಹೋಗಿ ಹೋಗಿ. ಸಿರಿ, ನೀನ್ ಬಾ, ಅವರೇ ಖುಷಿ ಖುಷಿಯಿಂದ ಪಾತ್ರೆ ತೊಳಿತಿದ್ದಾರೆ. ಬಾ ನೀನು. ಸಿರಿ, ಅವರು ಪಾತ್ರೆ ತೊಳಿತಿರೋದಲ್ಲ, ತಾವು ಮಾಡಿರೋ ಪಾಪನ ಸ್ವಲ್ಪನಾದ್ರೂ ತೊಳಿತಿದ್ದಾರೆ. ಅವ್ರು ಈ ಮನೆಗೆ ಮಾಡಿರೋ ದ್ರೋಹಗಳು ಒಂದ ಎರಡ. ಇನ್ ಮುಂದೆ ಅಲ್ಪ ಸ್ವಲ್ಪ ಸೇವೆನಾದ್ರೂ ಮಾಡ್ಲಿ ಬಿಡು. ನೀನ್ ಬಾ. ಸಮರ್, ಇಷ್ಟೊತ್ತಾದ್ರೂ ಇನ್ನೂ ಎದ್ದಿಲ್ವಲ್ಲೋ? ಕೆಲ್ಸಕ್ಕೆ ಹೋಗಲ್ವಾ ಇವತ್ತು? ಬೇಗ ಹೇಳು, ಲೇಟ್ ಆಗಿದೆ. ಇಷ್ಟು ಲೇಟ್ ಆಗಿದ್ದಿಲ್ಲ ಸಿರಿ, ಬೇಗ ಎಪ್ಸೋದಲ್ವಾ? ಸಮರ್, ಜ್ವರ ಬಂದಿದೆ ನಿನ್ಗೆ, ಅದಕ್ಕೆ ಎಚ್ಚರ ಆಗಿಲ್ಲ. ನೀನ್ ರೆಸ್ಟ್ ಮಾಡು, ಇವತ್ತೇನು ಕೆಲ್ಸಕ್ಕೆ ಹೋಗ್ಬೇಡ. ಏನಾಗಲ್ಲ ಸಿರಿ, ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಸಮರ್, ಮೈ ಬೆಂಕಿ ಥರ ಸುಡ್ತಾ ಇದೆ. ನನ್ನ ಮಾತು ಕೇಳು, ಇವತ್ತು ಒಂದಿನ ಕೆಲ್ಸಕ್ಕೆ ಹೋಗ್ಬೇಡ, ಸುಮ್ಮನೆ ರೆಸ್ಟ್ ಮಾಡು ಸಮರ್. ಬೇಕಿದ್ರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಇದೇನಿದು ಸಿರಿ, ಚಿಕ್ಕ ಮಕ್ಳು ಹತ್ರ ಆಡ್ತಿದ್ಯಲ್ಲ, ಇಂಥ ಜ್ವರಕ್ಕೆಲ್ಲ ಎದುರಿ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಹೆದರ್ಬೇಕು ಅಂತ ಹೇಳ್ತಿಲ್ಲ ಸಮರ್, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಪ್ರಪಂಚದಲ್ಲಿ ಬೇರೆ ಯಾರಿಗೆ ಹೆದರದೇ ಇದ್ರೂ ಪರವಾಗಿಲ್ಲ, ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪನಾದ್ರೂ ಭಯ ಎಚ್ಚರಿಕೆ ಅನ್ನೋದು ಇರಬೇಕು. ಭಯ ಎಚ್ಚರಿಕೆ ನಿನಗಿದೆಯಲ್ಲ, ಅಷ್ಟು ಸಾಕು. ನಿನ್ನ ಪ್ರೀತಿಯನ್ನ ಜ್ವರನ ಕಮ್ಮಿ ಮಾಡಿಬಿಡುತ್ತೆ. ಒಟ್ನಲ್ಲಿ ಕೆಲ್ಸಕ್ಕೆ ಹೋಗಕ್ಕೆ ಇಂಥ ಮಾತುಗಳೆಲ್ಲ ಆಡ್ತೀಯ ಅಲ್ವಾ? ಹೌದು ಸಿರಿ, ನಾನು ಹೋಗಲೇಬೇಕು. ಅಭಿ ಬೇರೆ ಇಲ್ಲ. ಅಭಿ ಸರು ಕೆಲವೊಂದು ಕೆಲಸಗಳಿಗೆ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಾನು ಈ ಥರ ನೆಪ ಹೇಳ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಹೇಳು? ನೀನೇನು ನೆಪ ಹೇಳ್ತಿಲ್ಲ ಸಮರ್, ನಿನಗೆ ನಿಜವಾಗ್ಲೂ ಜ್ವರ ಬಂದಿದೆ, ಅರ್ಥ ಮಾಡ್ಕೋ. ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ಹಠ ಮಾಡ್ತಿರೋದು ನೀನು. ಈಗ ಆಲ್ರೆಡಿ ಲೇಟ್ ಆಗಿದೆ, ನೀನಿಗೆ ಮತ್ತೆ ಕಿರಿಕಿರಿ ಮಾಡಿ ಇನ್ನೂ ಲೇಟ್ ಮಾಡಬೇಡ. ಅದ್ರ ಬದಲು ಒಂದು ಕೆಲಸ ಮಾಡು. ಅಮ್ಮ ಜ್ವರ ಬಂದಾಗ ಒಂದು ಕೆಲಸ ಮಾಡ್ತಿದ್ರು ಗೊತ್ತಾ? ಗೊತ್ತು. ಸರಿಯಾಗಿಲ್ಲ, ಹೋಗಿ ಆ ಕಷಾಯ ಮಾಡ್ಕೊಂಬ, ಕುಡಿದ್ರೆ ಜ್ವರ ಪಟ್ಟಂಗೆ ಬಿಟ್ಟೋಗುತ್ತೆ. ಸಮರ್ಥ್, ಇವತ್ತು ನಾನು ನಿನಗೆ ಎಲ್ಲಿಗೂ ಹೋಗಕ್ಕೆ ಬಿಡಲ್ಲ. ತಿಂಡಿ ತಂದು ಕೊಡ್ತೀನಿ, ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಮಲ್ಕೊ. ಸಿರಿ, ನನಗೆ ಆಟ ಆಡ್ತಾ ಕೊರಕ್ಕೆ ಟೈಮ್ ಇಲ್ಲ, ನಾನು ಕಷಾಯ ಮಾಡ್ಕೊಂಬರಕ್ಕೆ ಹೋಗು. ಇದು ಆಟ ಆಡೋ ವಿಷಯ ಅಲ್ಲ ಸಮರ್ಥ್, ಜ್ವರ ಬಂದಿದೆ ನಿನಗೆ. ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಹೋಗಿ ಕಷಾಯ ಮಾಡ್ಕೊಂಬ. ಸಮರ್ಥ್, ಸಮರ್ಥ್,
ಸ್ನಾನ ಮಾಡಬೇಡ, ಇವತ್ತು ಜ್ವರ ಬಂದಿದೆ, ನಿನಗೆ ಅರ್ಥ ಆಗ್ತಿದ್ಯಾ? ನನಗೆ ಏನು ಕೇಳಿಸ್ತಾ ಇಲ್ಲ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೇಳಿದ್ದೀನಿ ಕೇಳಿಸ್ತಲ್ವಾ? ಹೋಗಿ ಕಷಾಯ ಮಾಡ್ಕೊಂಬ ಬೇಗ. ನಿಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧಕ್ಕೆ ಪ್ರೀತಿ ಅನ್ನೋ ಹೆಸರು ಕಟ್ಬೇಡಿ. ಹಾಗೆಯೇ ನಿಜವಾದ ಪ್ರೀತಿಗೆ ಮೋಸ ಮಾಡಬೇಡಿ. ಅಮ್ಮ, ಅಮ್ಮ, ನೀವು ಬಂದಿದ್ದೆ ಗೊತ್ತಾಗ್ಲಿಲ್ಲ. ಏನಾಯ್ತಮ್ಮ? ಯಾಕೆ ಮಂಗಾಗಿದ್ದೀರಾ? ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ. ಹಾಗೇನಿಲ್ಲ ಪೂರ್ಣಿ, ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ನೀವು ಯಾವತ್ತೂ ಹೇಳ್ದೆ ಕೇಳ್ದೆ ಅಷ್ಟೊತ್ತು ಹೊರಗಡೆ ಇದ್ದೋರಲ್ಲ. ಆದರೆ ಇಡೀ ದಿನ ಆಚೆನೇ ಇದ್ರಿ. ಮನೆಗೂ ಬೇಗ ಬರಲಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿತ್ತು. ಮನೆಗೆ ಬಂದ ಮೇಲೂ ಏನು ಮಾತಾಡೂ ಇಲ್ಲ. ಹೇಳಿ ಅಮ್ಮ, ನೆನ್ನೆ ಏನಾದರೂ ತೊಂದರೆ ಆಯ್ತಾ? ಕೆಲವು ಸತಿ ಸುಳ್ಳುಗಳನ್ನ ಒಪ್ಕೊಳ್ಳಬಹುದು, ನಂಬಲೂಬಹುದು. ಆದರೆ ಸತ್ಯನ ಒಪ್ಕೊಳ್ಳೋದಕ್ಕಾಗಲಿ ಅರ್ಗಿಸ್ಕೊಳ್ಳೋದಕ್ಕಾಗಲಿ ತುಂಬ ಕಷ್ಟ ಆಗುತ್ತೆ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹುಡುಕೋ ಒದ್ದಾಡ್ದಲ್ಲೇ ದಿನಗಳು ಕಳೆದೋಗುತ್ತೆ. ಸತ್ಯನಾ? ಸುಳ್ಳ? ಏನು ಹೇಳ್ತಿದ್ದೀರಮ್ಮ? ನನಗೆ ನಿಮ್ಮ ಮಾತುಗಳು ಏನೂ ಅರ್ಥ ಆಗ್ತಿಲ್ಲ. ಏನಾಯ್ತು ಅನ್ನೋದನ್ನ ನೇರವಾಗಿ ಹೇಳಿ. ನೀವು ನನ್ನ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗಬಹುದು. ಇಲ್ಲ ಪೂರ್ಣಿ, ನಾನು ಯಾವುದೋ ವಿಷಯಕ್ಕೆ ಹೇಳಿದೆ ಅಷ್ಟೇ. ಒಂದು 10 ನಿಮಿಷ ಹಾಗೆ ಕಣ್ಮುಚ್ಕೊಂಡು ಕೂತಿರ್ತೀನಿ. ಅಮ್ಮ, ಕುಡಿಯೋಕ್ಕೇನಾದ್ರು ತಂದ್ಕೊಡ್ಲಾ? ಬೇಡ, ಒಂದು 10 ನಿಮಿಷ ನಾನೇ ನಿನ್ನ ಕರಿತೀನಿ. ಅಮ್ಮ ಯಾಕೋ ಬೇಜಾರಲ್ಲಿದ್ದಾರೆ. ಅವ್ರ ಮನಸ್ಸಲ್ಲಿ ಏನೋ ಇದೆ ಅನ್ಸುತ್ತೆ. ಅಂದರೆ ತುಳಸಿ ನೆಮ್ಮದಿ ನಾಶ ಆಗಿದೆ ಅಂತಾಯ್ತು. ಇದೇ ಥರ ಮನೇಲಿ ಎಲ್ಲರೂ ನೆಮ್ಮದಿ ಕಳ್ಕೊತಾರೆ. ಇಡೀ ಮನೆ ಸರ್ವನಾಶ ಆಗುತ್ತೆ. ಆಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.